ಮತ್ತೊಮ್ಮೆ ಬಂದಿದ್ದೀನಿ. ನನ್ನ ಜೂನಿಯರ್ ಪ್ರಾಣೇಶ್ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ನಾನು ಯಾಕೆ ಜೂನಿಯರ್ ಪ್ರಾಣೇಶ್ ಅಂತ ಕರೀತಾರೆ ಅಂತಂದ್ರೆ ನಮ್ಮ ಪ್ರಾಣೇಶ್ ಸಾರು ಸುಳಿ ಮಗ ಅಂತ ಹೇಳ್ತಿರ್ತಾರೆ. ಆದ್ರೆ ನಾನು ದಡ್ಡ ಸುಳಿ ಮಗ ಅಂತ ಇರ್ತೀನಿ. ನಮ್ಮೂರಲ್ಲಿ ಜಾಸ್ತಿ ನಮ್ಮ ಭಾಗದಲ್ಲೆಲ್ಲ ದಡ್ಡ ಸುಳಿ ಮಗ ಅಂತಾರೆ. ಅವ್ರು ಸುಳಿ ಮಗ ಅಂದ್ರೆ ನಮ್ಮ ಕಡೆ ದಡ್ಡ ಸುಳಿ ಮಗ ಅಂತ ಹೇಳ್ತಾರೆ. ಯಾಕೆ ದಡ್ಡ ಸುಳಿ ಮಗ ಅಂತಾರೆ ಅಂದ್ರೆ ನಮ್ಮೂರ ಹತ್ರ ಒಂದು ಹುಲ್ಲಿನ ಗಾಡಿ, ಫುಲ್ ಲೋಡ್ ಗಾಡಿ ದಡಕ್ಕೆ ಹುಡುಕು ಅಂತ ಬರ್ತದೆ. ಸಂಜೆ ನಾವು ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ವಿ. ಒಬ್ಬ ಗಾಡಿ ಹೊಡ್ಕೊಂಡು ಬರ್ತಾ ಇದೆ, ಫುಲ್ ಲೋಡ್ ಗಾಡಿ. ದಡಕ್ಕೆ ಹುಡುಕ ಗಾಡಿ ಹುಡ್ಕೊಂಡ್ಬಿಡ್ತು. ನಾವೆಲ್ಲ ಹೋಗಿ ಹುಡುಗರೆಲ್ಲ ಸೇರ್ಕೊಂಡು ಎತ್ತುಗಳು ಕೊರಳೆಲ್ಲ ಬಿಟ್ಬಿಟ್ಟು ಎತ್ತುಗಳನ್ನ ಸೈಡಿಗೆ ಕಟ್ಟಿ ಅವ್ನ ಕಟ್ಟೆ ಮೇಲೆ ಕೂರಿಸ್ಬಿಟ್ಟು ನೀರು ಕುಡಿಯಪ್ಪ. ನೀರು ಕುಡಿಯೋ ತಕ್ಷಣ ಅವ್ನು ನೀರು ಕುಡಿತಾರ. ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ. ನೀರು ಕುಡಿಯಪ್ಪ. ಇಲ್ಲ ಅಣ್ಣ, ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ. ಕೊನೆ ನೀರು ಕುಡಿಸಿದ್ವಿ. ಮತ್ತೆ ಕತ್ತಾಗ್ತಾ ಒಂದು ರಾತ್ರಿ ಆಯ್ತು. ಮನೆ ಕರ್ಕೊಂಡು ಹೋಗಿ ಊಟ ಮಾಡಪ್ಪ ಅಂತ ಊಟ ಇಟ್ವಿ. ಅಣ್ಣ, ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ. ಅಲ್ಲ ಕಣ, ಊಟ ಮಾಡೋ. ಇಲ್ಲ ಅಣ್ಣ, ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ. ಕೊನೆ ಊಟ ಮಾಡಿಸಿದ್ವಿ. ಮತ್ತೆ ಮಲ್ಕೊಂಡ್ರೆ ಎದ್ದು ಕೂತ್ಕೊಂಡ್ಬಿಟ್ಟವ್. ಅಣ್ಣ, ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ. ನನಗೆ ಸಿಟ್ಟು ಬಂದ್ಬಿಡ್ತು. ಅವಾಗಿಂದ ನೋಡ್ತಾ ಇದೀನಿ. ನಿಮ್ಮ ಅಪ್ಪ ಹುಲ್ಲಿನ ಸಿಂಹನ ಇಲ್ಲ ನಿಮ್ಮ ಅಪ್ಪ ಅಂದೆ. ಅಣ್ಣ, ಹುಲ್ಲಿನ ಗಾಡಿ ಕೆಳಗಿದೆ ತಡ್ಸೋಣ ಮಗ ಅಂತ. ಹಾಗೆ ನಮ್ಮ ಕಾಲದಲ್ಲೆಲ್ಲ ವಯಸ್ಕರ ಶಿಕ್ಷಣ ಶಾಲೆ ಅಂತ ಬರೋದು. ಅವಾಗೆಲ್ಲ ಈಗ ಬಿಡಿ ಎಲ್ಲ ಎಜುಕೇಟೆಡ್ ಆಗ್ತದೆ. ಯಾರು ಅಕ್ಷರ ಕಲ್ತಿಲ್ಲ ಅವಾಗೆಲ್ಲ ಅಕ್ಷರ ಕಲ್ಸೋದು. ಒಂದು ವಯಸ್ಕರ ಶಿಕ್ಷಣ ಶಾಲೆ ಬಂತು. ಹನುಮಾನವಾಗಿ ಜವರ ಹೋಗಿ ಹನುಮನ್ ಕರೆದ. ಹನುಮ, ಅಲ್ಲಿ ವಯಸ್ಕರ ಶಿಕ್ಷಣ ಶಾಲೆ ಬಂದು ಕಲಿಯಕ್ಕೆ ಹೋಗೋಣ. ಈಗ ನಮ್ಮ ಮನೆ ಹತ್ರ ಕೆಲಸ ಬರೋಣ. ಜವರ ಶಾಲೆಗೆ ಹೋಗ್ಬಿಟ್ಟು ಹನುಮನ್ ಮನೆ ಹತ್ರ ಬಂದ. ಹನುಮ, ಬಾಲಿ ನಿಂಗೆ ರವೀಂದ್ರನಾಥ ಆಗೋರು ಯಾರು ಗೊತ್ತಾ? ಇಲ್ಲ. ಅಯ್ಯೋ, ನಮ್ಮ ದೇಶ ರಾಷ್ಟ್ರಗೀತೆ ಬರ್ದ ಕಣ ನಮ್ಮ ದೇಶಕ್ಕೆ. ಅವ್ರು ನಮ್ಮ ದೇಶದ ದೊಡ್ಡ ಕವಿ ಕಣ. ನಿನ್ ಮನೆ ಕುತ್ಕೊಂಡ್ರೆ ಎಲ್ಲ ಗೊತ್ತಾಗತ್ತೆ. ಇನ್ನೊಂದು ದಿವಸ ಶಾಲೆಗೆ ಹೋಗ್ಬಿಟ್ಟು ಜವರ ಹನುಮನ್ ಮನೆ ಹತ್ರ ಬಂದ. ಹನುಮ, ಬಾಲಿ ನಿಂಗೆ ಮಹಾತ್ಮ ಗಾಂಧಿ ಯಾರು ಗೊತ್ತಾ? ಇಲ್ಲ. ಅಯ್ಯೋ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋರು ಕಣರು. ಮನೆ ಕುತ್ಕೊಂಡ್ರೆ ಎಲ್ಲ ಗೊತ್ತಾಗ ನಿನಗೆ. ನಾಳೆ ಬರ್ತೀಯ ನೋಡುತ್ತೆ ಅಂತ. ಇನ್ನೊಂದು ದಿವಸ ಜಾವರ ಶಾಲೆಗೆ ಹೋಗ್ಬಿಟ್ಟು ಹನುಮನ್ ಮನೆ ಹತ್ರ ಬಂದ. ಹನುಮ, ಬಾಲಿ ನಿಂಗೆ ವಿಲಿಯಂ ಶೇಕ್ಸ್ಪಿಯರ್ ಅವ್ರಿಗೆ ಗೊತ್ತಾ? ಇಲ್ಲ. ಅಯ್ಯೋ, ಅವ್ರು ಇಂಗ್ಲಿಷ್ ದೊಡ್ಡ ಕವಿ ಕಣೋ. ಲೋ, ನೀನ್ ಮನೆ ಕುತ್ಕೊಂಡಿದ್ರೆ ಯಾರೋ ಗೊತ್ತಾಗತ್ತೆ. ಹನುಮನ್ ಸಿಕ್ಕೊಂಡ್ಬಿಡ್ತು. ಏನ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಿನ್ಗೆ ಯಾರು ಗೊತ್ತು ಅಂತ ಕೇಳ್ತೀಯಲ್ಲ. ನನಗೆ ಗೊತ್ತಾರ, ನಿನಗೆ ಗೊತ್ತಿದಾರಲ್ಲ. ಯಾಕಂದ್ರೆ ನಿನ್ಗೆ ನಮ್ಮೊಳಗೆ ಯಾರು ಪುಟ್ಮಾದಪ್ಪ ಗೊತ್ತಾ? ಯಾರು ಪುಟ್ಮಾದಪ್ಪ? ಅಯ್ಯ, ಊರು ತುಂಬ ಒಂದೇ ಸುದ್ದಿ ಕಣ್ಣ. ಪುಟ್ಮಾದಪ್ಪ ಅಂತ ತಿಳ್ಕೊಳ್ಳ. ಯಾರು ಪುಟ್ಮಾದಪ್ಪ? ಅಯ್ಯೋ, ನೀನ್ ಚೆನ್ನಾಗಿ ಹೋಗ್ತೀಯಲ್ಲ. ಅವಾಗ ಬೈಕ್ ತಂದು ನೀನ್ ಏನ್ ಕುರ್ಸ್ಕೊಂಡು ಹೋಗ್ತಾ ಕಂಡ್ಲ. ರವೀಂದ್ರ ಠಾಗೂರ್ ಅಂತ ಮಹಾತ್ಮ ಫಸ್ಟ್ ಪುಟ್ಮಾದಪ್ಪ ಅಂತ ತಿಳ್ಕೊಳ್ಳ. ಏಕೆ ಈ ತರ ನನಗೆ ಜೂನಿಯರ್ ಕೊಟ್ಟಿದ್ರು.